ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಗೌರಿಬಿದನೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಚುನಾವಣೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದು ರಾಜಕೀಯ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಈ ಚುನಾವಣೆಯನ್ನ ಎನ್ಎಸ್ ಶಿವಶಂಕರ ರೆಡ್ಡಿ ಮತ್ತು ಕೆಎಚ್ ಪುಟ್ಟಸ್ವಾಮಿ ಗೌಡರು ವೈಯಕ್ತಿಕ ಪ್ರತಿಷ್ಠೆಯ ಸಮರವಾಗಿ ತೆಗೆದುಕೊಂಡಿರುವುದು ರಾಜಕೀಯ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಪರಿಣಾಮವಾಗಿ ಈ ಚುನಾವಣೆ ಕೇವಲ ಸಹಕಾರ ಸಂಘದ ಆಯ್ಕೆಯಾಗದೆ ಪ್ರಮುಖ ರಾಜಕೀಯ ನಾಯಕರ ಶಕ್ತಿ ಪರೀಕ್ಷೆಯಾಗಿ ಪರಿಣಮಿಸಿದೆ. ತಾಲೂಕಿನ ವಿವಿಧ ಹಾಲು ಒಕ್ಕೂಟ ಕ್ಷೇತ್ರಗಳಲ್ಲಿ ಪ್ರಮುಖ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಕಣಕ್ಕಿಳಿದಿರೋದ್ರಿಂದ ಚುನಾವಣಾ ಕಣ ಮತ್ತಷ್ಟು ರಂಗೇರಿದೆ. ಕೆಎಚ್ ಪುಟ್ಟಸ್ವಾಮಿಗೌಡ ಬಣದಿಂದ ಡಿಎನ್ ವೆಂಕಟರೆಡ್ಡಿ ಅಭ್ಯರ್ಥಿಯಾಗಿ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ. ಅವರು ನಗರಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದು ತಾಲೂಕಿನ ಎಲ್ಲ ವರ್ಗಗಳ ಜನರೊಂದಿಗೆ ನೇರ ಸಂಪರ್ಕ ಹೊಂದಿರುವುದು ಅವರ ಪ್ರಮುಖ ಬಲವಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಉತ್ತಮ ಪರಿಚಯ, ಸಂಘಟನೆ ಸಾಮರ್ಥ್ಯ ಹಾಗೂ ರಾಜಕೀಯ ಅನುಭವ ಅವರ ಗೆಲುವಿನ ನಿರೀಕ್ಷೆಯನ್ನು ಹೆಚ್ಚಿದೆ. ಇರುವಂಥ ಅಭ್ಯರ್ಥಿಗಳು ಈಗಾಗಲೇ ಹೇಳಿದ ಪ್ರಕಾರ 10 ವರ್ಷಗಳ ಕಾಲ ಡೈರಿಯಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಕಾತರಾಜ್ ಅವರು ಇದ್ದಾರೆ. ಅವರು ಕೂಡ ಜನಗಳಿಗೆ ಸ್ಪಂದನೆ ಮಾಡುವಂಥ ವ್ಯಕ್ತಿತ್ವ. ಎಷ್ಟೊತ್ತಿನಲ್ಲಿ ಅರ್ಧ ರಾತ್ರಿಯಲ್ಲಿ ಅವ್ರನ್ನ ಡೈರಿ ವಿಚಾರದಲ್ಲಿ ಹಾಲು ಉತ್ಪಾದಕರು ಏನೇ ಸಮಸ್ಯೆಗಳು ಹೇಳಿದ್ರು ಕೂಡ ಅವರು ಕೂಡ ಯಾವಾಗಲೂ ಸ್ಪಂದನೆ ಮಾಡ್ಕೊಂಬರುವಂಥ ವ್ಯಕ್ತಿತ್ವ. ಅದಕ್ಕೋಸ್ಕರ ನಮ್ಮ ಜನತೆ ಹಲವು ಡೈರಿಯ ಎಲ್ಲ ಹಾಲು ಉತ್ಪಾದಕರು ಎಲ್ಲ ಒಮ್ಮತದಿಂದ ಇವ್ರನ್ನ ಅಭ್ಯರ್ಥಿಯಾಗಿ ಮಾಡಬೇಕು ಅಂತ ಬಯಸಿದ್ರು. ಅದಕ್ಕೋಸ್ಕರ ಅಭ್ಯರ್ಥಿಯಾಗಿ ಮಾಡಿದ್ದೀವಿ. ಅವ್ರು ಅದೇ ರೀತಿ ಮುಂದೆ ಕೂಡ ಈ ಹಿಂದೆ ಏನು ಸರ್ವಿಸ್ ಮಾಡ್ಕೊಂಬಂದಿದ್ರೋ ಅದೇ ರೀತಿ ಮುಂದೆ ಕೂಡ ಸರ್ವಿಸ್ ಮಾಡ್ತಾರೆ. ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರಕ್ಕೆ ಆಗ್ಬೇಕಾದ್ರೆ ಅವ್ರ ಹೋರಾಟನೂ ಭಾಳ ಜಾಸ್ತಿ ಇತ್ತು. ಕೋಲಾರ ಚಿಕ್ಕಬಳ್ಳಾಪುರ ಇದ್ದಾಗ ಚಿಕ್ಕಬಳ್ಳಾಪುರಕ್ಕೆ ಸಪ್ರೇಟಾಗಿ ಹಾಲು ಒಕ್ಕೂಟ ಬೇಕು ಅಂತ ಹೋರಾಟದಲ್ಲಿ ಅವ್ರದ್ದು ಮಹತ್ವವಾದ ಪಾತ್ರ ಇತ್ತು. ಅದರಿಂದ ಹಾಲು ಉತ್ಪಾದಕರು ಎಲ್ಲ ಡೈರಿಗಳು ಕೂಡ ಅವ್ರನ್ನ ಒಮ್ಮತದಿಂದ ಸೆಲೆಕ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ವಿ. ಅದೇ ರೀತಿ ನಮ್ಮ ವೆಂಕಟರೆಡ್ಡಿ ಅವರು ಕೂಡ ಭಾಳಷ್ಟು ವರ್ಷಗಳಿಂದ ಕೂಡ ಹಾಲು ಉತ್ಪಾದಕರ ಸಂಘದಿಂದ ಅಧ್ಯಕ್ಷರಾಗಿದ್ದರು. ಅದೇ ನಗರಸಭೆ ಸದಸ್ಯರಾಗಿದ್ದರು. ಅದೇ ರೀತಿ ಭಾಳಷ್ಟು ಸರ್ವಿಸ್ ಮೈಂಡ್ ಇರುವಂಥವ್ರು ಅವರು ನಮ್ಮಲ್ಲಿ ಅಭ್ಯರ್ಥಿಗಳು. ಇನ್ನೊಂದು ವಿಶೇಷ ಏನಂದರೆ ಯಾವುದೇ ಡೈರಿಗೆ ಅಧ್ಯಕ್ಷರಾಗಿ ಅಕಸ್ಮಾತ್ ಡೈರೆಕ್ಟರ್ ಆಗಿ ಈಗ ಸೆಲೆಕ್ಷನ್ ಆಗಬೇಕು ಅಂತ ಬಂದಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರಲ್ಲ. ಯಾವುದೇ ಆರ್ಥಿಕವಾಗಿ ನಾವು ಚೆನ್ನಾಗಿರಬೇಕು, ಅದನ್ನು ಉಪಯೋಗಿಸ್ಕೋಬೇಕು, ದುರುಪಯೋಗ ಮಾಡ್ಕೋಬೇಕು ಅನ್ನೋ ಭಾವನೆ ಇಲ್ಲ. ಸರ್ವಿಸ್ ಮಾಡಬೇಕು ಅನ್ನೋ ಒಂದೇ ಒಂದು ಭಾವನೆಯಿಂದ ಅಭ್ಯರ್ಥಿಗಳಾಗಿ ವೆಂಕಟರೆಡ್ಡಿ ಆಗ್ಬೋದು, ನಮ್ಮ ಕಾತರಾಜು ಆಗ್ಬೋದು, ಅದೇ ಸುಧಾ ಆಗ್ಬೋದು, ಇವರೆಲ್ಲ ನಮ್ಮ ಅಭ್ಯರ್ಥಿಗಳ ಭಾವನೆ ಏನಂದರೆ ಜನಕ್ಕೆ ಸ್ಪಂದನೆ ಕೊಡಬೇಕು, ಹಾಲು ಉತ್ಪಾದಕರ ಡೈರಿಗಳನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ, ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡೋಕ್ಕೆ ಸಹಕಾರ ನೀಡಬೇಕು ಅನ್ನೋ ಒಂದು ಭಾವನೆಯಿಂದ ಬಂದಿರೋರು. ಅದಕ್ಕೋಸ್ಕರ ಈ 3 ಅಭ್ಯರ್ಥಿಗಳನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಇನ್ನೊಂದೆಡೆ ಕಾಂಗ್ರೆಸ್ ಹಾಗೂ ಎನ್ಎಸ್ ಶಿವಶಂಕರ ರೆಡ್ಡಿ ಬೆಂಬಲಿತ ಅಭ್ಯರ್ಥಿಯಾಗಿ ದಿನೇಶ್ ಸ್ಪರ್ಧಿಸುತ್ತಿದ್ದಾರೆ. ರೈತನಾಗಿರುವ ಅವರು ಡೈರಿಯಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದು ಹಾಲು ಸಹಕಾರ ಕ್ಷೇತ್ರದ ಸಮಸ್ಯೆಗಳು, ರೈತರ ಸಂಕಷ್ಟಗಳು ಹಾಗೂ ಡೆಲಿಗೇಟ್ಗಳ ಅಗತ್ಯಗಳ ಬಗ್ಗೆ ನೇರ ಅನುಭವ ಹೊಂದಿದ್ದಾರೆ. ಈ ಚುನಾವಣೆಯನ್ನು ಎನ್ಎಸ್ ಶಿವಶಂಕರ ರೆಡ್ಡಿ ಅವರ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ ಚುನಾವಣೆಯಾಗಿ ಪರಿಗಣಿಸಲಾಗುತ್ತಿದೆ. ಈಗ ಏನಾಗಿದೆ, ಈ ಚುನಾವಣೆಯಲ್ಲಿ ಹಾಲಿಗಿಂತ ಹಾಲು ಗಿರಾಕಿಗಳು ಈಗ ಚುನಾವಣೆ ಕಣದಲ್ಲಿದ್ದಾರೆ. ಈಗ ವೆಂಕಟರೆಡ್ಡಿ ಬಾರ್ ಗಿರಾಕಿ, ಆಮೇಲೆ ಆಯಮ್ಮ ಸುನಂದಮ್ಮ, ಆಯಮ್ಮನ ಬಾರು 2 ಸಲ ಗೆದ್ದರು, 3ನೇ ಸಲ ಬಂದಿದ್ದಾರೆ. ಆಮೇಲೆ ಇಲ್ಲಿ ಇನ್ನೊಬ್ಬರು ಮಂಚನಹಳ್ಳಿ ಬಿಜೆಪಿಯವರು ಅವರು ಕೂಡ ಬಾರಿ ಓನರ್. ಈಗ ಆಲ್ಕೋಹಾಲ್ ಹೀಗೆ ಚುನಾವಣೆ ಈಗ ಏರ್ಪಟ್ಟಿದೆ. ನಾವು ಈ ಹಿನ್ನೆಲೆಯಲ್ಲಿ ಅವರು ಸಭೆಗಳ ಮೇಲೆ ಸಭೆ ನಡೆಸಿದ ಡೆಲಿಗೇಟ್ಗಳನ್ನು ನೇರವಾಗಿ ಸಂಪರ್ಕಿಸಿ ಮತಯಾಚನೆ ನಡೆಸುತ್ತಿದ್ದಾರೆ. ಇದರ ಜೊತೆಗೆ ಗೌರಿಬಿದನೂರಿನ ಮಂಚೇನಹಳ್ಳಿ ಹಾಲು ಒಕ್ಕೂಟದ ಕ್ಷೇತ್ರದಲ್ಲಿಯೂ ಸ್ಪರ್ಧೆ ತೀವ್ರಗೊಂಡಿದೆ. ಪುಟ್ಟಸ್ವಾಮಿಗೌಡ ಅವರ ಬೆಂಬಲಿತ ಅಭ್ಯರ್ಥಿಯಾಗಿ ಜೆ ಕಾಂತರಾಜು ಕಣಕ್ಕಿಳಿದಿದ್ದಾರೆ. ಅವರು ಕೋಚಿಮೂಲ್ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದು ಹಾಲು ಸಹಕಾರ ಕ್ಷೇತ್ರದ ಆಂತರಿಕ ವ್ಯವಹಾರಗಳ ಬಗ್ಗೆ ಉತ್ತಮ ಜ್ಞಾನ ಮತ್ತು ಆರ್ಥಿಕ ಶಕ್ತಿಯುಳ್ಳವರಾಗಿದ್ದಾರೆ. ಈ ಕಾರಣದಿಂದ ಅವರ ಸ್ಪರ್ಧೆಯನ್ನು ಬಲಿಷ್ಠವೆಂದು ವಿಶ್ಲೇಷಿಸಲಾಗುತ್ತಿದೆ. ಇನ್ನೊಂದೆಡೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಅಲಕಾಪುರ ಡೈರಿ ಅಧ್ಯಕ್ಷ ನಾಗರಾಜು ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ. ಡೈರಿಯಲ್ಲಿ ಕೆಲಸ ಮಾಡಿದ ಅನುಭವ ಹಾಗೂ ಸ್ಥಳೀಯ ರೈತರೊಂದಿಗೆ ನೇರ ಸಂಪರ್ಕ ಹೊಂದಿರುವುದು ಅವರ ಪ್ರಮುಖ ಶಕ್ತಿಯಾಗಿದೆ. ಈ ಕ್ಷೇತ್ರವನ್ನು ಎನ್ಎಸ್ ಶಿವಶಂಕರ ರೆಡ್ಡಿ ಅವರು ಪ್ರತಿಷ್ಠೆಯ ಕ್ಷೇತ್ರವೆಂದು ರಾಜಕೀಯ ವಲಯದಲ್ಲಿ ವಿಶ್ಲೇಷಿಸಲಾಗುತ್ತಿದೆ.
ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಶ್ರೀನಾಥ್ ಬಾಬು ಕೂಡ ಕಣದಲ್ಲಿದ್ದು ಅವರ ಗೆಲುವಿಗಾಗಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ತಂತ್ರ ರೂಪಿಸಿದ್ದಾರೆ ಎನ್ನಲಾಗಿದೆ. ಒಟ್ನಲ್ಲಿ ಗೌರಿಬಿದನೂರು ತಾಲೂಕಿನ ಚೀಮೂಲ್ ಚುನಾವಣೆ ಕೇವಲ ಸಹಕಾರ ಸಂಘದ ಆಯ್ಕೆಯಷ್ಟೇ ಅಲ್ಲದೆ ಜಿಲ್ಲಾ ಮಟ್ಟದ ರಾಜಕೀಯ ಶಕ್ತಿ ಪ್ರದರ್ಶನವಾಗಿದ್ದು ಫಲಿತಾಂಶದತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ. ಸ್ವಾಗತ್ ಗೌರಿಬಿದನೂರು ಸುಮನ್ ಟಿವಿ.